ಮೀನರಾಶಿಯವರೇ, ಈ ವಿಡಿಯೋ ಮೀನರಾಶಿಯ ಜಾತಕದವರಿಗೆ ಮುಂಬರುವ ವರ್ಷಗಳ ಕುರಿತು ಒಂದು ಸ್ಪಷ್ಟ ಮತ್ತು ಆಳವಾದ ವಿಶ್ಲೇಷಣೆಯನ್ನು ನೀಡುತ್ತದೆ. ಇದರಲ್ಲಿ ನಾವು 2026ರಿಂದ 2030ರವರೆಗಿನ ಕಾಲಾವಧಿಯಲ್ಲಿ ನಿರ್ಮಾಣವಾಗಲಿರುವ ಪ್ರಮುಖ ಗ್ರಹಗಳ ಯೋಗಗಳು, ಮಾನಸಿಕ ಸವಾಲುಗಳು, ನಿರ್ಧಾರಗಳ ಗೊಂದಲ ಮತ್ತು ಸಂಭವನೀಯ ಅವಕಾಶಗಳ ಬಗ್ಗೆ ಚರ್ಚಿಸಲಿದ್ದೇವೆ. ಇದು ಕೇವಲ ಸಾಮಾನ್ಯ ರಾಶಿಫಲವಲ್ಲ, ಬದಲಿಗೆ ಮುಂದಿನ 5 ವರ್ಷಗಳ ದಿಕ್ಕು ಮತ್ತು ಸಿದ್ಧತೆಯನ್ನು ಅರ್ಥಮಾಡಿಕೊಳ್ಳುವ ಮಾರ್ಗದರ್ಶಿಯಾಗಿದೆ. ಈಗ ಶನಿಯು ನಿಮ್ಮ ರಾಶಿಯಲ್ಲಿ ಅಂದರೆ ಮೀನರಾಶಿಯಲ್ಲೇ ಕುಳಿತಿದ್ದಾನೆ. ಇದು ನಿಮ್ಮ ಸೋಡೆ ಸಾತಿಯ 2ನೇ ಹಂತವಾಗಿದೆ. ಇದನ್ನು ಹೃದಯ ಹಂತ ಅಥವಾ ಎದೆಯ ಮೇಲಿನ ಶನಿ ಎಂದು ಕರೆಯಲಾಗುತ್ತದೆ. ಶನಿ ಎಲ್ಲಿ ಕುಳಿತಿದ್ದಾನೆ? ನಿಮ್ಮ ಲಗ್ನದಲ್ಲಿ, ನಿಮ್ಮ ಚಂದ್ರನ ಮೇಲೆ. ಚಂದ್ರ ಅಂದ್ರೆ ಏನು? ಚಂದ್ರ ನಿಮ್ಮ ಮನಸ್ಸು, ನಿಮ್ಮ ಭಾವನೆಗಳು. ಮತ್ತು ಶನಿ ಅಂದರೆ ಏನು? ಶನಿ ಅಂದರೆ ಕಲ್ಲು, ಶನಿ ಅಂದರೆ ತಂಪು, ಶನಿ ಅಂದರೆ ವಿಳಂಬ. ಮೃದುವಾದ ಮನಸ್ಸಿನ ಮೇಲೆ ಶನಿಯಂತಹ ಭಾರವಾದ ಕಲ್ಲನ್ನು ಇಟ್ಟಾಗ ಏನಾಗುತ್ತದೆ? ಆತಂಕ, ಅತಿಯಾದ ಆಲೋಚನೆ ಮತ್ತು ಖಿನ್ನತೆ. ಹಿಂದೆ ನೀವು 1 ಗಂಟೆಯಲ್ಲಿ ಮಾಡುತ್ತಿದ್ದ ಕೆಲಸವನ್ನು ಮಾಡಲು ಈಗ ನಿಮಗೆ 4 ಗಂಟೆ ಬೇಕಾಗುತ್ತಿದೆ ಎಂದು ನಿಮಗನಿಸಬಹುದು. ಒಂದು ವಿಚಿತ್ರವಾದ ಸೋಮಾರಿ ಪ್ರವೃತ್ತಿ ಮತ್ತು ನಿರಾಶೆ ನಿಮ್ಮನ್ನು ಆವರಿಸಿದೆ. ಇದನ್ನು ಜ್ಯೋತಿಷ್ಯದಲ್ಲಿ ನಾವು ವಿಷ ಯೋಗ ಎಂದು ಕರೆಯುತ್ತೇವೆ. ಇದು ನಿಮ್ಮ ಮೆದುಳನ್ನು ಕಲುಷಿತಗೊಳಿಸುತ್ತಿದೆ. ಯಾರೂ ನನ್ನವರಲ್ಲ, ಎಲ್ಲರೂ ಮೋಸಗಾರರು, ಪ್ರಪಂಚವು ಸ್ವಾರ್ಥಿಯಾಗಿದೆ ಎಂದು ನಿಮಗನಿಸುತ್ತಿರಬಹುದು. 2ನೇಯದು ರಾಹು. ಈಗ ಅಂದರೆ 2025ರ ಅಂತ್ಯದಿಂದ 2026ರ ಮಧ್ಯದವರೆಗೆ ರಾಹು ನಿಮ್ಮ 12ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. 12ನೇ ಮನೆ ಎಂದರೆ ವೆಚ್ಚಗಳು, ನಷ್ಟ ಮತ್ತು ಆಸ್ಪತ್ರೆ. ರಾಹು ಇಲ್ಲಿ ಏನು ಮಾಡುತ್ತಿದ್ದಾನೆ? ರಾಹು ಇಲ್ಲಿ ಸೋರಿಕೆ ಮಾಡುತ್ತಿದ್ದಾನೆ. ನೀವು ಕಷ್ಟಪಟ್ಟು 1 ರೂಪಾಯಿ ಸಂಪಾದಿಸಿದರೆ ನಿಮ್ಮ ಮುಂದೆ 10 ರೂಪಾಯಿಗಳ ವೆಚ್ಚ ಬಂದು ನಿಲ್ಲುತ್ತದೆ. ನೀವು ಕಷ್ಟಪಡುತ್ತೀರಿ, ಓಡಾಟ ನಡೆಸುತ್ತೀರಿ, ಆದರೆ ಕೈಗೆ ಮಾತ್ರ ಏನೂ ಸಿಗುವುದಿಲ್ಲ. ಶಕ್ತಿ ವ್ಯರ್ಥವಾಗುತ್ತಿದೆ, ಅನಗತ್ಯ ಓಡಾಟಗಳಾಗುತ್ತಿವೆ. ನಾನು ಇಷ್ಟು ಕಷ್ಟಪಟ್ಟರೂ ಫಲಿತಾಂಶ ಮಾತ್ರ ಶೂನ್ಯವೇಕೆ ಎಂದು ನಿಮಗೆ ಹಲವಾರು ಬಾರಿ ಅನಿಸಿರಬಹುದು. ಇದು 12ನೆಯ ಮನೆಯ ರಾಹುವಿನ ಮಾಯಾಜಾಲವಾಗಿದೆ. ಆದರೆ ಗೆಳೆಯರೆ, ಚಿತ್ರದ ಇನ್ನೊಂದು ಮುಖವೂ ಇದೆ. 3ನೇ ಮತ್ತು ಅತ್ಯಂತ ಪ್ರಮುಖ ಗ್ರಹ ದೇವಗುರು ಬೃಹಸ್ಪತಿ. ಗೆಳೆಯರೆ, ನಿಮ್ಮನ್ನು ಕಾಪಾಡುವ ಗ್ರಹವೇ ಇದು. ನೀವು ಮೀನರಾಶಿಯವರು, ನಿಮ್ಮ ರಾಶ್ಯಾಧಿಪತಿ ಗುರು. ಮತ್ತು ಸಂತೋಷದ ವಿಷಯವೇನೆಂದರೆ, ಮುಂಬರುವ ವರ್ಷಗಳಲ್ಲಿ, ವಿಶೇಷವಾಗಿ 2026 ಮತ್ತು 2027ರಲ್ಲಿ ಗುರುವು ಎಷ್ಟು ಬಲಿಷ್ಠ ಸ್ಥಿತಿಗೆ ಬರುತ್ತಾನೆ ಎಂದರೆ, ಅವನು ಶನಿಯ 100 ಚಾಟೇಟುಗಳ ನೋವನ್ನು ಏಕಾಂಗಿಯಾಗಿಯೇ ಕಡಿಮೆ ಮಾಡಬಲ್ಲನು. ಗುರುವು ನಿಮಗೆ ಸಂಕಟ ವಿಮೋಚಕನಾಗಿ ಬರುತ್ತಿದ್ದಾನೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಮುಂದಿನ 5 ವರ್ಷಗಳು ಸಂಘರ್ಷ ವರ್ಸಸ್ ರಕ್ಷಣೆಯ ಕಥೆಯಾಗಿದೆ. ಶನಿಯು ನಿಮ್ಮ ಮೇಲೆ ವಾಗ್ದಾಳಿ ನಡೆಸುತ್ತಾನೆ, ನಿಮ್ಮನ್ನು ಹೆದರಿಸುತ್ತಾನೆ. ಆದರೆ ಗುರುವು ಗುರಾಣಾಣಿಯಂತೆ ನಿಮ್ಮ ಮುಂದೆ ನಿಲ್ಲುತ್ತಾನೆ. ಮತ್ತು ಮಧ್ಯದಲ್ಲಿ ರಾಹು. 2026ರ ಅಂತ್ಯದಲ್ಲಿ ರಾಹುವು ನೀವು ಊಹಿಸದ ಅಷ್ಟೊಂದು ಸಂಪತ್ತನ್ನು ನಿಮಗೆ ನೀಡುತ್ತಾನೆ. ಬನ್ನಿ, ಈಗ ಒಂದೊಂದು ವರ್ಷದ ಒಂದೊಂದು ತಿಂಗಳ ವಿಶ್ಲೇಷಣೆ ಮಾಡೋಣ. ಬಹಳ ಗಮನವಿಟ್ಟು ಕೇಳಿ. 2026ರ ವರ್ಷದಿಂದ ಪ್ರಾರಂಭಿಸೋಣ. 2026ರ ಆರಂಭವು ಸ್ವಲ್ಪ ಮಿಶ್ರಫಲದಿಂದ ಕೂಡಿರುತ್ತದೆ. ಜನವರಿ, ಫೆಬ್ರವರಿ, ಮಾರ್ಚ್ ಈ ತಿಂಗಳುಗಳು ಸ್ವಲ್ಪ ನಿಧಾನವಾಗಿ ಕಳೆಯುತ್ತವೆ. ಮೇ 2026ರವರೆಗೆ ಗುರುವು ನಿಮ್ಮ 4ನೇ ಮನೆಯಲ್ಲಿ ಇರುತ್ತಾನೆ. 4ನೇ ಮನೆ ಸುಖದ ಮನೆಯಾಗಿದೆ. ಈ ಸಮಯವು ಆಸ್ತಿ ಮಾಡುವ ಸಮಯವಾಗಿದೆ. ನಾನು ಸ್ವಂತ ಮನೆ ತೆಗೆದುಕೊಳ್ಳಬೇಕು, ವಾಹನ ಖರೀದಿಸಬೇಕು ಅಥವಾ ಭೂಮಿಯಲ್ಲಿ ಹೂಡಿಕೆ ಮಾಡಬೇಕು ಎಂಬ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಈ ಸಮಯವು ತಾಯಿಯ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತದೆ. ನಿಮ್ಮ ತಾಯಿಗೆ ಏನಾದರೂ ಅನಾರೋಗ್ಯವಿದ್ದರೆ ಅದರಲ್ಲಿ ಸುಧಾರಣೆ ಕಂಡುಬರುತ್ತದೆ. ಆದರೆ ನಿಜವಾದ ಆಟ, ನಿಜವಾದ ಪವಾಡ ಶುರುವಾಗುವುದು ಮೇ 2026ರ ನಂತರ. ಗೆಳೆಯರೆ, ನಿಮ್ಮ ಹತ್ತಿರ ಯಾವುದಾದರೂ ಡೈರಿ ಇದ್ದರೆ ಈ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ. ಮೇ 2026ರಿಂದ ಮೇ 2027ರವರೆಗಿನ ಸಮಯ. ಇದು ಕಳೆದ 12 ವರ್ಷಗಳಲ್ಲಿ ಬಂದಿರದಂತಹ ಅದ್ಭುತ ಸಮಯ. ನಿಮ್ಮ ಲಗ್ನಾಧಿಪತಿ ಅಂದರೆ ಗುರುವು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುವ ಸಮಯವಿದು. ಕರ್ಕಾಟಕ ರಾಶಿಯಲ್ಲಿ ಗುರುವು ಉಚ್ಚ ಸ್ಥಿತಿಯಲ್ಲಿರುತ್ತಾನೆ. ಉಚ್ಚ ಸ್ಥಿತಿ ಎಂದರೆ ಏನು ಎಂದು ನಿಮಗೆ ತಿಳಿದಿದೆಯೇ? ಇದರರ್ಥ ಗ್ರಹವು ತನ್ನ 100 ಶಕ್ತಿಯಲ್ಲಿದೆ ಮತ್ತು ತನ್ನ ಅತ್ಯುನ್ನತ ಸಿಂಹಾಸನದ ಮೇಲೆ ಕುಳಿತಿದೆ ಎಂದರ್ಥ. ಮತ್ತು ಅವನು ಎಲ್ಲಿ ಕುಳಿತುಕೊಳ್ಳುತ್ತಾನೆ? ನಿಮ್ಮ 5ನೇ ಮನೆಯಲ್ಲಿ. 5ನೇ ಮನೆ ಎಂದರೆ ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ವಿವೇಕ, ನಿಮ್ಮ ಪೂರ್ವ ಪುಣ್ಯ, ನಿಮ್ಮ ಸಂತಾನ ಮತ್ತು ನಿಮ್ಮ ಪ್ರೇಮ. ಉಚ್ಚಸ್ಥಿತಿಯ ಗುರುವು ಇಲ್ಲಿಗೆ ಬರುತ್ತಿದ್ದಂತೆಯೇ ನಿಮ್ಮ ಜೀವನದಲ್ಲಿ 3 ದೊಡ್ಡ ಪವಾಡಗಳು ನಡೆಯುತ್ತವೆ. ಮೊದಲ ಪವಾಡವೆಂದರೆ ಸಾಡೆ ಸಾತಿಯ ದೋಷದ ಉಪಶಮನ. ಜ್ಯೋತಿಷ್ಯದಲ್ಲಿ ಗುರುವಿನ ದೃಷ್ಟಿಯು ಅಮೃತಕ್ಕೆ ಸಮಾನವಾದುದು.
ಗುರುವಿಗೆ 3 ದೃಷ್ಟಿಗಳಿವೆ: 5ನೇ, 7ನೇ ಮತ್ತು 9ನೇ ದೃಷ್ಟಿ. ಗುರುವು 5ನೇ ಮನೆಯಲ್ಲಿ ಕುಳಿತಾಗ ಅವನ 9ನೇ ದೃಷ್ಟಿ ನೇರವಾಗಿ ನಿಮ್ಮ ಲಗ್ನದ ಮೇಲೆ ಬೀಳುತ್ತದೆ. ಲಗ್ನ ಎಂದರೆ ನಿಮ್ಮ ಶರೀರ, ನಿಮ್ಮ ಮೆದುಳು. ಶನಿಯು ಎಲ್ಲಿ ಕುಳಿತು ನಿಮಗೆ ಖಿನ್ನತೆಯನ್ನು ನೀಡುತ್ತಿದ್ದನೋ, ಎಲ್ಲಿ ಕುಳಿತು ನಿಮ್ಮನ್ನು ಹೆದರಿಸುತ್ತಿದ್ದನೋ, ಅಲ್ಲಿ ಈಗ ಉಚ್ಚ ಗುರುವಿನ ದಿವ್ಯ ಪ್ರಕಾಶ ಬೀಳುತ್ತದೆ. ಕಲ್ಪಿಸಿಕೊಳ್ಳಿ, ಕತ್ತಲ ಕೋಣೆಯಲ್ಲಿ ಹಠಾತ್ತನೆ 1000 ವ್ಯಾಟ್ ಬಲ್ಬ್ ಉರಿದಂತಾಗುತ್ತದೆ. ಈ ದೃಷ್ಟಿಯು ಶನಿಯ ನಕಾರಾತ್ಮಕ ಪರಿಣಾಮವನ್ನು 60ರಿಂದ 70ರಷ್ಟು ಇಲ್ಲದಂತೆ ಮಾಡುತ್ತದೆ. ನಿಮ್ಮ ಖಿನ್ನತೆಯು ರಾತ್ರೋರಾತ್ರಿ ಮಾಯವಾಗುತ್ತದೆ. ಕಳೆದ 3 ವರ್ಷಗಳಿಂದ ನೀವು ಅನುಭವಿಸುತ್ತಿದ್ದ ಭಾರವು ಮಂಜಿನಂತೆ ಕರಗುತ್ತದೆ. ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುತ್ತದೆ. ನೀವು ಕನ್ನಡಿಯ ಮುಂದೆ ನಿಂತು, ಹೌದು, ಈಗ ನಾನು ಮತ್ತೆ ಮರಳಿದ್ದೇನೆ ಎಂದು ಹೇಳಿಕೊಳ್ಳುತ್ತೀರಿ. 2ನೇ ಪವಾಡವೆಂದರೆ ಧನಮಳೆ. ಗುರುವಿನ 7ನೇ ದೃಷ್ಟಿಯು ನಿಮ್ಮ 11ನೇ ಮನೆಯಾದ ಆದಾಯದ ಮನೆ ಮೇಲೆ ಬೀಳುತ್ತದೆ. 11ನೇ ಮನೆ ಲಾಭದ ಮನೆಯಾಗಿದೆ ಮತ್ತು ಇಲ್ಲಿ ಒಂದು ದೊಡ್ಡ ಯೋಗ ನಿರ್ಮಾಣವಾಗುತ್ತಿದೆ. ಬಹಳ ಗಮನವಿಟ್ಟು ಕೇಳಿ. 6 ಡಿಸೆಂಬರ್ 2026ರಂದು, ಅಂದರೆ ವರ್ಷದ ಅಂತ್ಯದಲ್ಲಿ, ರಾಹು ಕೂಡ ತನ್ನ ಚಲನೆಯನ್ನು ಬದಲಾಯಿಸಿ 12ನೇ ಮನೆಯಿಂದ ಹೊರಬಂದು 11ನೇ ಮನೆಗೆ ಪ್ರವೇಶಿಸುತ್ತಾನೆ. ಜ್ಯೋತಿಷ್ಯದ ಒಂದು ಪ್ರಸಿದ್ಧ ನಿಯಮವಿದೆ: 8ನೇ ಮನೆಯಲ್ಲಿ ರಾಹು ಅತ್ಯಂತ ಶುಭಫಲ ನೀಡುತ್ತಾನೆ. 8ನೇ ಮನೆಯ ರಾಹುವು ಬಡವನನ್ನು ರಾಜನನ್ನಾಗಿ ಮಾಡುವ ಶಕ್ತಿ ಹೊಂದಿದ್ದಾನೆ. ಹಾಗಾದರೆ ಈಗ ಪರಿಸ್ಥಿತಿ ಏನಾಯಿತು? ಒಂದು ಕಡೆಯಿಂದ ಉಚ್ಚ ಗುರುವು ನೋಡುತ್ತಿದ್ದಾನೆ, ಇನ್ನೊಂದು ಕಡೆ ರಾಹು ಕುಳಿತಿದ್ದಾನೆ. ಡಿಸೆಂಬರ್ 2026ರಿಂದ 2027ರ ಮಧ್ಯಭಾಗದವರೆಗೆ ನಿಮಗೆ ಹಠಾತ್ ಧನಲಾಭವಾಗುತ್ತದೆ. ಈ ಹಣವು ನಿಮ್ಮ ಸಂಬಳಕ್ಕಿಂತ ಹೊರತಾಗಿರುತ್ತದೆ. ಷೇರು ಮಾರುಕಟ್ಟೆಯಿಂದ ದೊಡ್ಡ ಲಾಭ ಸಿಗಬಹುದು, ಲಾಟರಿ ಹೊಡೆಯಬಹುದು. ನೀವು ಮರೆತು ಹೋಗಿದ್ದ ಹಳೆಯ ಸಾಲದ ಹಣ ಮರಳಿ ಬರಬಹುದು, ಅಥವಾ ಯಾವುದಾದರೂ ದೊಡ್ಡ ಡೀಲ್ನಿಂದ ನಿಮಗೆ ಬೃಹತ್ ಕಮಿಷನ್ ಸಿಗಬಹುದು. ನೀವು ನಿರೀಕ್ಷಿಸದ ಕಡೆಯಿಂದ ಹಣ ಹರಿದು ಬರುತ್ತದೆ. ನಮ್ಮ ಶಾಸ್ತ್ರಗಳಲ್ಲಿ ಚಂದ್ರೋ ದದಾತಿ ಧನ ಕಾಂಚನ ಎಂದು ಹೇಳಲಾಗಿದೆ. ಚಂದ್ರ ಮತ್ತು ಗುರುವಿನ ಈ ಸಂಯೋಗವು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. 3ನೇ ಪವಾಡವೆಂದರೆ ಸಂತಾನ ಮತ್ತು ಶಿಕ್ಷಣ. ನೀವು ವಿದ್ಯಾರ್ಥಿಗಳಾಗಿದ್ದರೆ ಈ ಸಮಯವು ವರಕ್ಕಿಂತ ಕಡಿಮೆಯಿಲ್ಲ. ಉಚ್ಚ ಗುರುವು ನಿಮ್ಮ ಬುದ್ಧಿಶಕ್ತಿಯನ್ನು ಎಷ್ಟು ತೀಕ್ಷ್ಣಗೊಳಿಸುತ್ತಾನೆ ಎಂದರೆ ನೀವು ಎಂತಹ ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂಡ ಸುಲಭವಾಗಿ ಗೆಲ್ಲಬಹುದು. ನೀವು ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿದ್ದರೆ 2026-27ರಲ್ಲಿ ನಿಮಗೆ ಕೆಲಸ ಸಿಗುವ ಪ್ರಬಲ ಯೋಗಗಳಿವೆ. ಮತ್ತು ಯಾವ ದಂಪತಿಗಳು ಸಂತಾನ ಸುಖಕ್ಕಾಗಿ ಕಾಯುತ್ತಿದ್ದರೋ ಅವರ ಮನೆಯಲ್ಲಿ ಮಗುವಿನ ಅಳುವಿನ ಶಬ್ದ ಕೇಳುವ ಅತ್ಯುತ್ತಮ ಸಮಯ ಇದಾಗಿದೆ. ಗುರುವು ಸಂತಾನದ ಕಾರಕನಾಗಿದ್ದು 5ನೇ ಮನೆಯಲ್ಲಿ ಉಚ್ಚನಾಗಿ ಕುಳಿತಿರುವುದರಿಂದ ಮೇ 2026ರ ನಂತರ ನಿಮ್ಮ ಮನೆಗೆ ಹೊಸ ಅತಿಥಿಯ ಆಗಮನವಾಗುವ ಸಾಧ್ಯತೆಯಿದೆ. ಈಗ ಸ್ವಲ್ಪ ಮುಂದೆ ಹೋಗೋಣ. 27ರ ಮಧ್ಯಭಾಗದಿಂದ 28ರ ಆರಂಭದವರೆಗಿನ ಸಮಯವನ್ನು ನೋಡೋಣ. ಮೇ 27ರಲ್ಲಿ ಗುರುವು ತನ್ನ ರಾಶಿಯನ್ನು ಬದಲಾಯಿಸಿ ಸಿಂಹ ರಾಶಿಗೆ, ಅಂದರೆ ನಿಮ್ಮ 6ನೇ ಮನೆಗೆ ಹೋಗುತ್ತಾನೆ. ಈಗ ನೀವು ಕೇಳಬಹುದು, ಗುರುದೇವ, 6ನೇ ಮನೆ ಒಳ್ಳೆಯದಲ್ಲವಲ್ಲವೇ? 6ನೇ ಮನೆ ರೋಗ, ಋಣ ಮತ್ತು ಶತ್ರುಗಳ ಮನೆಯಲ್ಲವೇ ಎಂದು. ಹೌದು, ಅದು ನಿಜ. ಆದರೆ ಇಲ್ಲಿ ಒಂದು ತಿರುವು ಇದೆ. ಗುರುವು ಇಲ್ಲಿ 6ನೇ ಮನೆಯಲ್ಲಿದ್ದರೂ ರಾಹು ಇನ್ನೂ 11ನೇ ಮನೆಯಲ್ಲಿ ಕುಳಿತು ಹಣದ ಮಳೆ ಸುರಿಸುತ್ತಿರುತ್ತಾನೆ. ರಾಹು ನಿಮಗೆ ಹಣದ ಕೊರತೆ ಆಗದಂತೆ ನೋಡಿಕೊಡುತ್ತಾನೆ. ಆದರೆ ಗುರುವು 6ನೇ ಮನೆಗೆ ಹೋಗುವುದು ಎಂದರೆ ಕಠಿಣ ಪರಿಶ್ರಮ ಎಂದರ್ಥ. 2027ರ ಮಧ್ಯದಿಂದ 2028ರವರೆಗೆ ಶನಿ ಮತ್ತು ಗುರು ಇಬ್ಬರೂ ನಿಮ್ಮಿಂದ ಕಠಿಣ ಪರಿಶ್ರಮವನ್ನು ಬಯಸುತ್ತಾರೆ. ಯಶಸ್ಸು ಸಿಗುತ್ತದೆ, ಆದರೆ ಅದು ತಟ್ಟೆಯಲ್ಲಿ ಸುಲಭವಾಗಿ ಬಡಿಸಲ್ಪಡುವುದಿಲ್ಲ. ನೀವು ಬೆವರಿನ ಹನಿ ಸುರಿಸಬೇಕಾಗುತ್ತದೆ. ನೀವು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿದ್ದರೆ ಅಥವಾ ಯಾವುದಾದರೂ ಕೋರ್ಟ್ ಕೇಸ್ ನಡೆಯುತ್ತಿದ್ದರೆ ಇದನ್ನು ನಾವು ಶತ್ರು ವಿಜಯದ ಸಮಯ ಎಂದು ಕರೆಯುತ್ತೇವೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮಂಡಿಯೂರುತ್ತಾರೆ. ಕೋರ್ಟ್ ವ್ಯವಹಾರಗಳಲ್ಲಿ ನಿಮ್ಮದೇ ಜಯವಾಗುತ್ತದೆ. ಆದರೆ ನೆನಪಿಡಿ, ಈ ಗೆಲುವು ಹಣ ಖರ್ಚು ಮಾಡಿದ ನಂತರವೇ ಸಿಗುತ್ತದೆ. ಮತ್ತು ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆ ನೀಡುತ್ತಿದ್ದೇನೆ. 2027ರಲ್ಲಿ ಗುರುವು 6ನೇ ಮನೆಯಲ್ಲಿದ್ದಾಗ ನಿಮ್ಮ ಆರೋಗ್ಯದ ಬಗ್ಗೆ, ವಿಶೇಷವಾಗಿ ನಿಮ್ಮ ಹೊಟ್ಟೆಯ ಬಗ್ಗೆ ತುಂಬಾ ಜಾಗರೂಕರಾಗಿರಿ. ಲಿವರ್, ಜೀರ್ಣಕ್ರಿಯೆ ಮತ್ತು ಮಧುಮೇಹದ ಡಯಾಬಿಟಿಸ್ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಹೊರಗಿನ ಆಹಾರ, ಜಂಕ್ ಫುಡ್, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತ್ಯಜಿಸಿ, ಇಲ್ಲದಿದ್ದರೆ ಆಸ್ಪತ್ರೆಗೆ ಅಲೆಯಬೇಕಾದೀತು. ನಾನಿಲ್ಲಿ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುತ್ತೇನೆ ಮತ್ತು ವಿಶೇಷವಾಗಿ ನಮ್ಮ ತಾಯಂದಿರು ಮತ್ತು ಸಹೋದರಿಯರ ಬಗ್ಗೆ, ಅಂದರೆ ನಮ್ಮ ಗೃಹಿಣಿಯರ ಬಗ್ಗೆ ಮಾತನಾಡುತ್ತೇನೆ. ಮನೆ ನಿಭಾಯಿಸುವ ನನ್ನ ಮೀನರಾಶಿಯ ಸಹೋದರಿಯರೇ,
ನಿಮ್ಮ ನೋವು ನನಗೆ ಗೊತ್ತು, ಅದನ್ನು ನಾನು ಅನುಭವಿಸಬಲ್ಲೆ. ಕಳೆದ 2-3 ವರ್ಷಗಳು ನಿಮಗೆ ತುಂಬಾ ನೋವಿನಿಂದ ಕೂಡಿದ್ದವು. ಶನಿಯು ನಿಮ್ಮ ಮನಸ್ಸಿನ ಮೇಲೆ ಕುಳಿತಿದ್ದಾನೆ. ನೀವು ಎಲ್ಲರಿಗಾಗಿ ಇಷ್ಟೆಲ್ಲ ಮಾಡುತ್ತೀರಿ, ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕಷ್ಟಪಡುತ್ತೀರಿ, ಆದರೆ ಯಾರೂ ನಿಮ್ಮನ್ನು ಗುರುತಿಸುತ್ತಿಲ್ಲ, ನಿಮ್ಮ ಶ್ರಮಕ್ಕೆ ಬೆಲೆ ನೀಡುತ್ತಿಲ್ಲ ಎಂದು ನಿಮಗನಿಸುತ್ತದೆ. ಮನೆಯಲ್ಲಿದ್ದರೂ ಒಂಟಿತನ, ಖಿನ್ನತೆಯಂತಹ ಭಾವನೆಗಳು ನಿಮ್ಮನ್ನು ಕಾಡುತ್ತವೆ. ಕೆಲವೊಮ್ಮೆ ಕಾರಣವಿಲ್ಲದೆ ಅಳಬೇಕು ಎನಿಸುತ್ತದೆ. ದೇಹ ಕೂಡ ಸಹಕರಿಸುತ್ತಿಲ್ಲ. ಸೊಂಟ ನೋವು, ಮೊಣಕಾಲು ನೋವು, ಕಾಲುಗಳಲ್ಲಿ ಊತ ಇವೆಲ್ಲವೂ ನಿಮ್ಮನ್ನು ಕಾಡುತ್ತಿವೆ. ಮತ್ತು ಸ್ವಭಾವದಲ್ಲಿ ಒಂದು ರೀತಿಯ ಕಿರಿಕಿರಿ ಉಂಟಾಗಿದೆ. ಸಣ್ಣ ಸಣ್ಣ ವಿಷಯಗಳಿಗೆ ಕೋಪ ಬರುವುದು ಮತ್ತು ನಂತರ ವಿಷಾದಿಸುವುದು ನಡೆಯುತ್ತಿದೆ. ನನ್ನ ಸಹೋದರಿಯರೇ, ಇದು ನಿಮ್ಮ ತಪ್ಪಲ್ಲ. ಇದು ನೀವು ಮಾಡುತ್ತಿಲ್ಲ. ಇದು ಆ ವಿಷಯೋಗವು ನಿಮ್ಮಿಂದ ಮಾಡಿಸುತ್ತಿದೆ. ಆದರೆ ನಿಮ್ಮ ಪಾಲಿಗೆ ನನ್ನ ಹತ್ತಿರ ಒಂದು ಶುಭ ಸುದ್ದಿ ಇದೆ. ಕತ್ತಲು ಕಳೆಯುವ ಸಮಯ ಹತ್ತಿರ ಬಂದಿದೆ. ಮೇ 2026ರಲ್ಲಿ ದೇವಗುರು ಬೃಹಸ್ಪತಿ ಉಚ್ಚನಾಗಿ ನಿಮ್ಮ 5ನೇ ಮನೆಗೆ ಬಂದಾಗ ನಿಮ್ಮ ಜೀವನದಲ್ಲಿ ಸುಖ ಮರಳುತ್ತದೆ. ಮೊದಲನೆಯದಾಗಿ, ನಿಮ್ಮ ಮಕ್ಕಳಿಂದ ನಿಮಗೆ ಬಹಳ ಸಂತೋಷ ಸಿಗುತ್ತದೆ. ಮಕ್ಕಳು ಓದಿನಲ್ಲಿ ಹಿಂದೆ ಬಿದ್ದಿದ್ದರೆ, ಮಾತು ಕೇಳುತ್ತಿಲ್ಲದಿದ್ದರೆ ಅಥವಾ ಅವರ ಆರೋಗ್ಯಕ್ಕೆ ಕೆಟ್ಟಿದ್ದರೆ 2026ರಲ್ಲಿ ಅವರು ನಿಮ್ಮ ಹೆಸರನ್ನು ಪ್ರಕಾಶಗೊಳಿಸುತ್ತಾರೆ. ಅವರ ಬೆಳವಣಿಗೆಯನ್ನು ಕಂಡು ನಿಮ್ಮ ಮನಸ್ಸು ಹೆಮ್ಮೆಯಿಂದ ತುಂಬುತ್ತದೆ. ಎರಡನೆಯದಾಗಿ, 2026ರ ಅಂತ್ಯದಲ್ಲಿ ರಾಹು 11ನೇ ಮನೆಗೆ ಬಂದಾಗ ಇದು ನಿಮಗೆ ಚಿನ್ನದ ಲಾಭದ ಸಮಯ. ನಿಮ್ಮ ಹೆಸರಿನಲ್ಲಿ ಹಣ ಉಳಿತಾಯವಾಗುತ್ತದೆ. ನೀವು ಯಾವುದಾದರೂ ಸಣ್ಣ ಉಳಿತಾಯ ಮಾಡಬಹುದು. ಕಿಟ್ಟಿ ಪಾರ್ಟಿಯಿಂದ ಹಣ ಸಿಗಬಹುದು, ಅಥವಾ ಗಂಡನ ಕಡೆಯಿಂದ, ಅಥವಾ ತವರು ಮನೆಯಿಂದ ಚಿನ್ನ ಬೆಳ್ಳಿಯ ಒಡವೆಗಳು ಉಡುಗೊರೆಯಾಗಿ ಸಿಗಬಹುದು. ಅಡುಗೆ ಮನೆಯ ಡಬ್ಬಿಗಳಲ್ಲಿ ನೀವು ಅಡಗಿಸಿಟ್ಟು ಮಾಡಿರುವ ಸೀಕ್ರೆಟ್ ಸೇವಿಂಗ್ಸ್ ಈ ಸಮಯದಲ್ಲಿ ಬಹಳ ಹೆಚ್ಚಾಗುತ್ತದೆ. ಆದರೆ ನೀವು ಕೂಡ ಒಂದು ಜಾಗ್ರತೆ ವಹಿಸಬೇಕು. 2288ರಲ್ಲಿ ಶನಿಯು ನಿಮ್ಮ ಧನ ಮತ್ತು ಕುಟುಂಬದ ಮನೆಗೆ ಬಂದಾಗ ಮನೆಯಲ್ಲಿ ಕುಟುಂಬ ಕಲಹ ಉಂಟಾಗಬಹುದು. ಅತ್ತೆ ಮಾವ, ನಾದಿನಿ ಅಥವಾ ಅಕ್ಕಪಕ್ಕದವರೊಂದಿಗೆ ಹಳೆಯ ವಿಷಯಗಳ ಬಗ್ಗೆ ವಿವಾದ ಉಂಟಾಗಬಹುದು. ಮಾತು ಬಹಳ ದೂರ ಹೋಗಬಹುದು. ಆ ಸಮಯದಲ್ಲಿ ಮನೆಯ ಶಾಂತಿಯನ್ನು ಕಾಪಾಡಲು, ಮನೆಯನ್ನು ಒಡೆಯದಂತೆ ನೋಡಿಕೊಳ್ಳಲು ನೀವು ನಿಮ್ಮ ನಾಲಿಗೆಯ ಮೇಲೆ ಬಹಳ ನಿಯಂತ್ರಣ ಹೊಂದಿರಬೇಕು. ಯಾರಾದರೂ ಏನಾದರೂ ಅಂದರೂ ಆ ಸಮಯದಲ್ಲಿ ಸುಮ್ಮನಿರುವುದೇ ಜಾಣತನ. ಒಟ್ಟಾರೆಯಾಗಿ 2026 ಮತ್ತು 2027 ನಿಮಗೆ ಗೌರವ ಮತ್ತು ಸುಖದ ವರ್ಷಗಳಾಗಿವೆ. ಅವುಗಳನ್ನು ಪೂರ್ಣವಾಗಿ ಆನಂದಿಸಿ. ಬನ್ನಿ, ಈಗ ನಮ್ಮ ಮುಖ್ಯ ವಿಶ್ಲೇಷಣೆಗೆ ಮರಳೋಣ. ಈಗ ನಾವು ಸಮಯದ ಅಂತಹ ಘಟ್ಟಕ್ಕೆ ಬಂದಿದ್ದೇವೆ. ಅಲ್ಲಿ ನಾನು ನಿಮಗೆ ರೆಡ್ ಅಲರ್ಟ್ ನೀಡುವುದು ಬಹಳ ಮುಖ್ಯವಾಗಿದೆ. ಈ ಸಮಯ 2028ರಿಂದ 2030ರವರೆಗಿನದು. ಗೆಳೆಯರೆ, ಫೆಬ್ರವರಿ 2028ರಲ್ಲಿ ಒಂದು ದೊಡ್ಡ ಖಗೋಳ ಘಟನೆ ನಡೆಯಲಿದೆ. ಶನಿದೇವನು ಇದುವರೆಗೆ ನಿಮ್ಮ ಮೀನ ರಾಶಿಯಲ್ಲಿದ್ದವನು ಅದನ್ನು ಬಿಟ್ಟು ಮೇಷ ರಾಶಿಗೆ ಪ್ರವೇಶಿಸುತ್ತಾನೆ. ಈಗ ನೀವು ಕೇಳಬಹುದು, ಅದಕ್ಕೇನಂತೆ, ರಾಶಿ ಮಾತ್ರ ಬದಲಾಗಿದೆಯಲ್ಲವೇ ಎಂದು. ಇಲ್ಲ, ಇದು ಸಾಮಾನ್ಯ ಬದಲಾವಣೆಯಲ್ಲ. ಮೇಷರಾಶಿಯಲ್ಲಿ ಶನಿಯು ನೀಚ ಸ್ಥಿತಿಗೆ ತಲುಪುತ್ತಾನೆ. ನೀಚ ಸ್ಥಿತಿಗೆ ಬರುವುದು ಎಂದರೆ ಗ್ರಹವು ತನ್ನ ಅತ್ಯಂತ ದುರ್ಬಲ, ಅತ್ಯಂತ ನಕಾರಾತ್ಮಕ ಮತ್ತು ಅತ್ಯಂತ ಕಿರಿಕಿರಿಯ ಸ್ಥಿತಿಗೆ ಬರುತ್ತಾನೆ ಎಂದರ್ಥ. ಅವನು ತನ್ನ ಸ್ವಾಭಾವಿಕ ಗುಣವನ್ನು ಕಳೆದುಕೊಳ್ಳುತ್ತಾನೆ. ಮತ್ತು ಅತಿ ದೊಡ್ಡ ವಿಷಯವೆಂದರೆ, ಶನಿ ಎಲ್ಲಿ ಕುಳಿತುಕೊಳ್ಳುತ್ತಾನೆ? ನಿಮ್ಮ 2ನೇ ಮನೆಯಲ್ಲಿ. 2ನೇ ಮನೆ ಎಂದರೆ ಧನ, ನಿಮ್ಮ ವಾಣಿ ಮತ್ತು ನಿಮ್ಮ ಕುಟುಂಬ. ಒಬ್ಬ ನೀಚ ಮತ್ತು ಕ್ರೂರ ಗ್ರಹವು ಧನ ಮತ್ತು ಕುಟುಂಬದ ಮನೆಯಲ್ಲಿ ಕುಳಿತಾಗ ಏನಾಗುತ್ತದೆ? ಇಲ್ಲಿ ನಾನು ನಿಮಗೆ 3 ದೊಡ್ಡ ಎಚ್ಚರಿಕೆಗಳನ್ನು ನೀಡುತ್ತಿದ್ದೇನೆ. ಇವುಗಳನ್ನು ಬಹಳ ಗಮನವಿಟ್ಟು ಕೇಳಿ ಮತ್ತು ನೆನಪಿಟ್ಟುಕೊಳ್ಳಿ. ಮೊದಲ ಎಚ್ಚರಿಕೆ, ಕುಟುಂಬ ಕಲಹ. ನೀಚ ಶನಿಯು ಕುಟುಂಬದಲ್ಲಿ ಜಗಳಗಳನ್ನು ಉಂಟುಮಾಡುತ್ತಾನೆ. ಸಣ್ಣ ಸಣ್ಣ ವಿಷಯಗಳಿಗೆ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತದೆ. ಅಣ್ಣ ತಮ್ಮಂದಿರಲ್ಲಿ ಆಸ್ತಿಗಾಗಿ ವಿವಾದ ಉಂಟಾಗಬಹುದು. ತಪ್ಪು ತಿಳುವಳಿಕೆಗಳು ಎಷ್ಟು ಹೆಚ್ಚಾಗುತ್ತವೆ ಎಂದರೆ ವರ್ಷಗಳ ಹಳೆಯ ಸಂಬಂಧಗಳು ಮುರಿದು ಹೋಗಬಹುದು. ಮಾತುಕತೆ ನಿಂತು ಹೋಗಬಹುದು. ನೀವು ಬಹಳ ಶಾಂತವಾಗಿರಬೇಕು. ಇದು ನಿಮ್ಮನ್ನು ಪ್ರಚೋದಿಸಲು ಶನಿ ನಡೆಸುವ ತಂತ್ರವಾಗಿರುತ್ತದೆ. 2ನೇ ಎಚ್ಚರಿಕೆ, ಧನ ಹಾನಿ. ನಾನು ನಿಮಗೆ ಹೇಳಿದ್ದನಲ್ವೇ, 2026 ಮತ್ತು 2027ರಲ್ಲಿ ನಿಮ್ಮ ಬಳಿ ಬಹಳ ಹಣ ಬರುತ್ತದೆ ಎಂದು. ರಾಹು ಹಣದ ಮಳೆ ಸುರಿಸುತ್ತಾನೆ ಎಂದು. ಆ ಹಣವನ್ನು ಬಹಳ ಜಾಗರೂಕತೆಯಿಂದ ಉಳಿಸಿಟ್ಟುಕೊಳ್ಳಿ. ಅದನ್ನು ಖರ್ಚು ಮಾಡಬೇಡಿ. ಏಕೆಂದರೆ 2028, 29 ಮತ್ತು 30ರಲ್ಲಿ ನಿಮ್ಮ ಮುಂದೆ ಅನಗತ್ಯ ವೆಚ್ಚಗಳು ಬರುತ್ತವೆ. ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಕೆಡಬಹುದು, ಯಾವುದಾದರೂ ಯಂತ್ರೋಪಕರಣ ಕೆಡಬಹುದು, ಅಥವಾ ಬೇರೆ ಯಾವುದಾದರೂ ದೊಡ್ಡ ವೆಚ್ಚ ಬರಬಹುದು. ನಿಮ್ಮ ಉಳಿತಾಯವು ಖಾಲಿಯಾಗುವ ಭಯವಿರುತ್ತದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ, ಈ ಸಮಯದಲ್ಲಿ ಯಾರಿಗೇ ಆಗಲಿ, ಅವರು ಎಷ್ಟೇ ಆಪ್ತ ಸ್ನೇಹಿತರಾಗಿರಲಿ ಅಥವಾ ಸಂಬಂಧಿಕರಾಗಿರಲಿ,
ಹಣವನ್ನು ಸಾಲವಾಗಿ ಕೊಡಬೇಡಿ. ಒಂದು ವೇಳೆ ನೀವು 2028ರ ನಂತರ ಸಾಲ ಕೊಟ್ಟರೆ ಆ ಹಣ ಮುಳುಗಿತು ಎಂದೇ ಅರ್ಥ. ಅದು ವಾಪಸ್ ಬರುವುದಿಲ್ಲ ಮತ್ತು ಸಂಬಂಧವು ಹಾಳಾಗುತ್ತದೆ. 3ನೇ ಎಚ್ಚರಿಕೆ, ವಾಣಿನಿ ದೋಷ. 2ನೇ ಮನೆಯು ಮಾತಿನ ಮನೆಯೂ ಹೌದು. ಇಲ್ಲಿ ಕುಳಿತ ನೀಚ ಶನಿಯು ನಿಮ್ಮ ನಾಲಿಗೆಯನ್ನು ಕಹಿಯಾಗಿಸುತ್ತಾನೆ. ನೀವು ಕೋಪದಲ್ಲಿ, ಆವೇಶದಲ್ಲಿ ಅನಿವಾರ್ಯವಲ್ಲದ ಮಾತುಗಳನ್ನು ಆಡುತ್ತೀರಿ. ನಿಮ್ಮ ಮಾತುಗಳು ಬಾಣದಂತೆ ಚುಚ್ಚುತ್ತವೆ ಮತ್ತು ನಿಮ್ಮವರು ನಿಮ್ಮಿಂದ ದೂರವಾಗುತ್ತಾರೆ. ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಹೊಂದುವುದೇ ಈ ಸಮಯದ ಅತಿ ದೊಡ್ಡ ಪರಿಹಾರ. ಮಾತು ಮುತ್ತಿನಂತಿರಬೇಕು. ಇದೇ ಮಂತ್ರವನ್ನು ನೀವು 2030ರವರೆಗೆ ಪಾಲಿಸಬೇಕು. ಆದರೆ ತಡೆಯಿರಿ, ಹೆದರಬೇಡಿ. ನಾನು ಇಲ್ಲಿ ನಿಮ್ಮನ್ನು ಹೆದರಿಸಲು ಬಂದಿಲ್ಲ. ಪ್ರತಿಯೊಂದು ಕಪ್ಪು ಮೋಡದ ಹಿಂದೆ ಒಂದು ಬೆಳ್ಳಿಯ ಗೆರೆ ಇರುತ್ತದೆ. ದೇವರು ಎಂದಿಗೂ ಎಲ್ಲಾ ದಾರಿಗಳನ್ನು ಮುಚ್ಚುವುದಿಲ್ಲ. ಇಲ್ಲಿ ಒಂದು ದೊಡ್ಡ ತಿರುವು ಇದೆ. ಶನಿಯು ಮೇಷರಾಶಿಯಲ್ಲಿ ನೀಚನಾಗಿದ್ದರೂ, ದುರ್ಬಲನಾಗಿದ್ದರೂ ಜ್ಯೋತಿಷ್ಯದಲ್ಲಿ ದೃಷ್ಟಿಗಳ ಆಟವನ್ನು ನೋಡಿ. ಶನಿಯ 10ನೇ ದೃಷ್ಟಿ ಮಕರ ರಾಶಿಯ ಮೇಲೆ ಬೀರುತ್ತದೆ. ಮಕರ ರಾಶಿ ಯಾರ ಮನೆ? ಯಾರ ಮನೆ? ಮಕರ ರಾಶಿ ಶನಿಯ ಸ್ವಂತ ಮನೆ, ಅವನ ಸ್ವಂತ ಅರಮನೆ. ಮತ್ತು ನಿಮ್ಮ ಜಾತಕದಲ್ಲಿ ಮಕರ ರಾಶಿ ಎಲ್ಲಿದೆ? 11ನೇ ಮನೆಯಲ್ಲಿ, ಅಂದರೆ ಆದಾಯದ ಮನೆಯಲ್ಲಿ. ಇದರ ಅರ್ಥ ಗೊತ್ತೇ? ಇದು ಬಹಳ ಆಸಕ್ತಿದಾಯಕ ಸ್ಥಿತಿ. ಶನಿದೇವನು ಹೇಳುತ್ತಿದ್ದಾನೆ, ನೋಡು ಗೆಳೆಯ, ನಾನು ನಿನ್ನ ಉಳಿತಾಯದ ಹಣದ ಮೇಲೆ ದಾಳಿ ಮಾಡುತ್ತೇನೆ. ನಿನ್ನ ಕುಟುಂಬದಲ್ಲಿ ಒತ್ತಡ ನೀಡುತ್ತೇನೆ, ನಿನ್ನನ್ನು ಕಾಡುತ್ತೇನೆ. ಆದರೆ ನಾನು ನಿನ್ನ ಆದಾಯವನ್ನು ನಿಲ್ಲಿಸುವುದಿಲ್ಲ. ನಿಮ್ಮ ಕೆಲಸ ನಡೆಯುತ್ತಿರುತ್ತದೆ, ನಿಮ್ಮ ವ್ಯವಹಾರ ನಡೆಯುತ್ತಿರುತ್ತದೆ, ಹಣ ಬರುತ್ತಲೇ ಇರುತ್ತದೆ. ಆದರೆ ಅದು ತೂತು ಬಿದ್ದಿರುವ ಬಕೆಟ್ಗೆ ಸುರಿದ ಹಾಗೆ ಆಗುತ್ತದೆ. ನೀರು ಬರುತ್ತದೆ, ಆದರೆ ಹರಿದು ಹೋಗುತ್ತದೆ. ಆದ್ದರಿಂದ ನನ್ನ ಸಲಹೆ ಏನೆಂದರೆ, 2028 ಬರುವ ಮೊದಲೇ ನಿಮ್ಮ ಹಣವನ್ನು ಲಾಕ್ ಮಾಡಿ. ಅದನ್ನು ಯಾವುದಾದ್ರೂ ಆಸ್ತಿಯಲ್ಲಿ ಹೂಡಿಕೆ ಮಾಡಿ, ಚಿನ್ನ ಖರೀದಿಸಿ, ಅಥವಾ ಬ್ಯಾಂಕಿನಲ್ಲಿ ಸುಲಭವಾಗಿ ತೆಗೆಯಲಾಗದ FD ಮಾಡಿ. ಹಣ ಕೈಯಲ್ಲಿದ್ದರೆ ಅದು ಖರ್ಚಾಗಿ ಹೋಗುತ್ತದೆ. ಇದೇ ಸಮಯದಲ್ಲಿ ಇನ್ನೊಂದು ಸಮಾಧಾನದ ವಿಷಯವಿದೆ. 2028ರಿಂದ 2029ರ ನಡುವೆ ಗುರುವು ನಿಮ್ಮ 7ನೇ ಮನೆಯಲ್ಲಿ ಸಂಚರಿಸುತ್ತಾನೆ. 7ನೇ ಮನೆ ಮದುವೆ ಮತ್ತು ಪಾಲುದಾರಿಕೆಯ ಮನೆಯಾಗಿದೆ. ಯಾರು ಅವಿವಾಹಿತರಾಗಿದ್ದಾರೋ, ಮದುವೆಗಾಗಿ ಚಿಂತಿತರಾಗಿದ್ದಾರೋ ಅವರಿಗೆ ಇದು ಶುಭ ಸುದ್ದಿ. ಮನೆಯಲ್ಲಿ ಕಲಹಗಳಿದ್ದರೂ, ಹೊರಗೆ ಶನಿಯ ಬಿರುಗಾಳಿ ಇದ್ದರೂ ಗುರುವು ನಿಮ್ಮ ಮದುವೆಯನ್ನು ಮಾಡಿಸುತ್ತಾನೆ. ಒಬ್ಬ ಒಳ್ಳೆಯ ಜೀವನ ಸಂಗಾತಿ ನಿಮ್ಮ ಜೀವನಕ್ಕೆ ಬರಬಹುದು. ಅವರು ಈ ಕಷ್ಟದ ಸಮಯದಲ್ಲಿ ನಿಮಗೆ ಆಸರೆಯಾಗುತ್ತಾರೆ. ಮನೆಯ ಒಳಗೆ ಏನೇ ನಡೆಯುತ್ತಿದ್ದರೂ ಸಮಾಜದಲ್ಲಿ ನಿಮ್ಮ ಗೌರವ ಉಳಿಯುತ್ತದೆ. ಈಗ ಬೇಗನೆ ವಿವಿಧ ವೃತ್ತಿಗಳ ಮೇಲೆ ಈ ಗೋಚರದ ಪರಿಣಾಮ ಏನಾಗಲಿದೆ ಎಂದು ನೋಡೋಣ. ಶನಿಯು ಗುರುವಿನ ರಾಶಿಯಲ್ಲಿ ಮತ್ತು ನಂತರ ಮಂಗಳನ ರಾಶಿಯಲ್ಲಿ ಇರುವುದರಿಂದ ಇದು ಕೆಲವು ವಿಶೇಷ ಜನರಿಗೆ ಪರೀಕ್ಷೆಯ ಸಮಯ. ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದರೆ, ಶಿಕ್ಷಕರು ಅಥವಾ ಪ್ರೊಫೆಸರ್ ಆಗಿದ್ದರೆ 2025ರಿಂದ 2028ರವರೆಗಿನ ಸಮಯ ಬಹಳ ನಿಧಾನ ಎಂದು ನಿಮಗೆ ಅನಿಸುತ್ತದೆ. ನಿಮ್ಮ ಅರ್ಹತೆಗೆ ತಕ್ಕ ಗುರುತು ಸಿಗುತ್ತಿಲ್ಲ ಎನಿಸಬಹುದು. ಬಡ್ತಿ ವಿಳಂಬವಾಗಬಹುದು. ಆದರೆ ತಾಳ್ಮೆಯಿಂದಿರಿ. 2028ರ ನಂತರ ಗುರುವಿನ ದೃಷ್ಟಿ ನಿಮಗೆ ಗೌರವ ತಂದುಕೊಡುತ್ತದೆ. ವೈದ್ಯಕೀಯ ಮತ್ತು ಕಾನೂನು ಕ್ಷೇತ್ರದಲ್ಲಿರುವವರಿಗೆ, ಅಂದರೆ ವೈದ್ಯರು, ನರ್ಸ್ಗಳು ಮತ್ತು ವಕೀಲರಿಗೆ ಈ ಸಮಯ ಬಹಳ ಕಾರ್ಯನಿರತವಾಗಿರುತ್ತದೆ. ಕೆಲಸದ ಒತ್ತಡ ಬಹಳ ಹೆಚ್ಚಾಗುತ್ತದೆ. ರೋಗಿಗಳು ಮತ್ತು ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತದೆ. ನಿಮಗೆ ಉಸಿರಾಡಲು ಕೂಡ ಪುರಸೊತ್ತು ಇರುವುದಿಲ್ಲ. ಆದರೆ 2027ರಲ್ಲಿ ನಿಮ್ಮ ಶ್ರಮಕ್ಕೆ ದೊಡ್ಡ ಫಲ ಸಿಗುತ್ತದೆ. ನಿಮ್ಮ ಹೆಸರು ಪ್ರಖ್ಯಾತಿಯಾಗುತ್ತದೆ. ನೀವು ವ್ಯಾಪಾರಿಯಾಗಿದ್ದರೆ ಮತ್ತು ಹಳದಿ ವಸ್ತುಗಳ ವ್ಯಾಪಾರ ಮಾಡುತ್ತಿದ್ದರೆ, ಉದಾಹರಣೆಗೆ ಚಿನ್ನ, ಹಿತ್ತಾಳೆ, ಅರಿಶಿನ, ಕಡಲೆಬೇಳೆ, ಬಾಳೆಹಣ್ಣು, ಪರಂಗಿಹಣ್ಣು ಇತ್ಯಾದಿ, 2026 ಮತ್ತು 2027 ನಿಮಗೆ ಜಾಕ್ಪಾಟ್ ಇದ್ದಂತೆ. ನಿಮಗೆ ಭಾರೀ ಲಾಭವಾಗುತ್ತದೆ. ಆದರೆ 2028ರ ನಂತರ ನಿಮ್ಮ ಸ್ಟಾಕ್ ಅನ್ನು ಮಿತಿಯಲ್ಲಿ ಇಟ್ಟುಕೊಳ್ಳಿ. ಹೆಚ್ಚು ರಿಸ್ಕ್ ತೆಗೆದುಕೊಳ್ಳಬೇಡಿ. ವಿದೇಶಕ್ಕೆ ಹೋಗಲು ಬಯಸುವ ಯುವ ಮಿತ್ರರಿಗೆ ಮೇ 2025ರಿಂದ ಡಿಸೆಂಬರ್ 2026ರವರೆಗೆ ರಾಹು 12ನೆಯ ಮನೆಯಲ್ಲಿದ್ದಾನೆ. ಇದು ಫಾರಿನ್ ಸೆಟಲ್ಮೆಂಟ್ಗೆ ಅತ್ಯುತ್ತಮ ಯೋಗವಾಗಿದೆ. ನಿಮ್ಮ ವೀಸಾ ತಡೆಹಿಡಿಯಲ್ಪಟ್ಟಿದ್ದರೆ ಅಥವಾ ಫೈಲ್ ಸಿಲುಕಿಕೊಂಡಿದ್ದರೆ ಈಗ ಪ್ರಯತ್ನಿಸಿ, ಕೆಲಸ ಆಗುತ್ತದೆ. ನೀವು ಮನೆಯಿಂದ ದೂರ ಹೋದರೆ ಮಾತ್ರ ಯಶಸ್ಸು ಸಿಗುತ್ತದೆ. ಗೆಳೆಯರೆ, ನಾನು ನಿಮಗೆ ಸಮಸ್ಯೆಗಳನ್ನ ಹೇಳಿದೆ, ಸವಾಲುಗಳನ್ನ ಹೇಳಿದೆ. ಸಮಸ್ಯೆಗಳು ದೊಡ್ಡವಿವೆ, ಆದರೆ ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ. ನಾನು ನಿಮಗೆ ಸಾವಿರಾರು ರೂಪಾಯಿಗಳ ಬೆಲೆ ಬಾಳುವ ರತ್ನಗಳನ್ನು ಧರಿಸಲು ಹೇಳುವುದಿಲ್ಲ.
ಯಾವುದೇ ಭಯಾನಕ ಪೂಜೆಗಳನ್ನು ಹೇಳುವುದಿಲ್ಲ. ಸ್ಯಾಡೆ ಸಾತಿ ಮತ್ತು ವಿಷಯೋಗದ ವಿಷವನ್ನು ಹೋಗಲಾಡಿಸುವ ಅತ್ಯಂತ ಸಾತ್ವಿಕ, ಸರಳ ಮತ್ತು ಅಚೂಕವಾದ ಪರಿಹಾರಗಳನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಈ ಪರಿಹಾರಗಳನ್ನು ನಾನು ಸಾವಿರಾರು ಜನರಿಗೆ ತಿಳಿಸಿದ್ದೇನೆ ಮತ್ತು ಅವರ ಜೀವನದಲ್ಲಿ ಪವಾಡಗಳಾಗಿವೆ. ಮೊದಲದ ಪರಿಹಾರ, ಸಪ್ತಧಾನ್ಯದ ಪರಿಹಾರ. ಶನಿ ಮತ್ತು ರಾಹುವಿನ ನಕಾರಾತ್ಮಕ ಪರಿಣಾಮವನ್ನು ಹೋಗಲಾಡಿಸಲು ಇದು ರಾಮಬಾಣವಿದ್ದಂತೆ. ಇದನ್ನು ಬರೆದಿಟ್ಟುಕೊಳ್ಳಿ. ಮಾರುಕಟ್ಟೆಯಿಂದ 7 ತರಹದ ಧಾನ್ಯಗಳನ್ನು ತೆಗೆದುಕೊಳ್ಳಿ. ಗೋಧಿ, ಅಕ್ಕಿ, ಜೋಳ, ಸಜ್ಜೆ, ಮೆಕ್ಕೆಜೋಳ, ಉದ್ದು ಮತ್ತು ಹೆಸರುಕಾಳು. ಈ 7ನ್ನೂ ಸಮಾನ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ. ಈಗ ಇವುಗಳನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ, ರವೆ ತರ. ನೆನಪಿರಲಿ, ಇದನ್ನು ನುಣ್ಣಗೆ ಹಿಟ್ಟು ಮಾಡಬಾರದು. ಕಾಳುಗಳು ತುಂಡಾದರೆ ಸಾಕು. ಏನು ಮಾಡಬೇಕು? ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಒಂದು ಮುಷ್ಟಿಯಷ್ಟು ಈ ಧಾನ್ಯವನ್ನು ತೆಗೆದುಕೊಂಡು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಪಕ್ಷಿಗಳಿಗೆ ಹಾಕಿ. ಪಕ್ಷಿಗಳು ಇಲ್ಲದಿದ್ದರೆ ಇದರ ಒಂದು ದಪ್ಪನೆಯ ರೊಟ್ಟಿಯನ್ನು ಮಾಡಿ ಕಪ್ಪು ಹಸುವಿಗೆ ತಿನ್ನಿಸಿ. ಪಕ್ಷಿಗಳು ಈ ಧಾನ್ಯವನ್ನು ತಿಂದಾಗ ಅವು ನಿಮ್ಮ ಜೀವನದ ಕಷ್ಟಗಳನ್ನು ತಿನ್ನುತ್ತಿವೆ ಎಂದು ಭಾವಿಸಿಸಿ. ಈ ಪರಿಹಾರವು ನಿಮ್ಮ ಶರೀರ ಮತ್ತು ಮನಸ್ಸಿನಿಂದ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಇದನ್ನು ಸತತವಾಗಿ ಮಾಡಿ ಪವಾಡವನ್ನು ನೀವೇ ನೋಡುತ್ತೀರಿ. ಎರಡನೇ ಪರಿಹಾರ, 5 ನಿಮಿಷದ ಸುಂದರಕಾಂಡ. ನೀವು ಹೇಳಬಹುದು, ಗುರುದೇವ, ಸಮಯವಿಲ್ಲ, ನಾವು ಬಹಳ ಬ್ಯುಸಿ ಇರುತ್ತೇವೆ, ಪೂರ್ಣ ಸುಂದರಕಾಂಡ ಓದಲು 1 ಗಂಟೆ ಬೇಕಾಗುತ್ತದೆ ಎಂದು. ಪರವಾಗಿಲ್ಲ, ದೇವರು ಭಕ್ತಿಗೆ ಒಲಿಯುತ್ತಾನೆಯೇ ಹೊರತು ಸಮಯಕ್ಕಲ್ಲ. ಪೂರ್ಣ ಸುಂದರಕಾಂಡ ಓದುವ ಅವಶ್ಯಕತೆ ಇಲ್ಲ. ರಾಮಚರಿತ ಮಾನಸವನ್ನು ತೆಗೆದುಕೊಳ್ಳಿ. ಸುಂದರಕಾಂಡದಲ್ಲಿ ದೋಹಾ ಸಂಖ್ಯೆ 22ರಿಂದ ದೋಹಾ ಸಂಖ್ಯೆ 49ರವರೆಗೆ ಮಾತ್ರ ಓದಿ. ಇದು ಯಾವ ಪ್ರಸಂಗ? ಇದು ವಿಭೀಷಣ ಶರಣಾಗತಿಯ ಪ್ರಸಂಗ. ವಿಭೀಷಣನು ರಾವಣನನ್ನು ಬಿಟ್ಟು ಭಗವಾನ್ ರಾಮನ ಶರಣಕ್ಕೆ ಬರುವ ಸಂದರ್ಭ. ಶನಿ ಮತ್ತು ರಾಹು ಅಂದರೆ ಏನು? ಭಯ ಮತ್ತು ಭ್ರಮೆ. ಮತ್ತು ರಾಮ ಎಂದರೆ ಏನು? ಅಭಯ, ಭಯವಿಲ್ಲದಿರುವುದು. ಈ ಪಾಠಾಟವನ್ನು ಮಾಡಲು ಕೇವಲ 5 ನಿಮಿಷ ಸಾಕು. ಕೇವಲ 5 ನಿಮಿಷ. ನೀವು ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಈ 7 ದೋಹೆಗಳನ್ನು ಓದಿದರೆ ಪ್ರಪಂಚದ ಯಾವುದೇ ಗ್ರಹ, ಅದು ನೀಚ ಶನಿಯಾಗಿರಲಿ ಅಥವಾ 12ನೇ ರಾಹುವಾಗಿರಲಿ, ನಿಮ್ಮ ಕೂದಲನ್ನು ಕೂಡ ಮುಟ್ಟಲು ಸಾಧ್ಯವಿಲ್ಲ. ಇದು ನನ್ನ ಸವಾಲು. ನಿಮ್ಮೊಳಗಿನ ಭಯ ಶಾಶ್ವತವಾಗಿ ದೂರವಾಗುತ್ತದೆ. ಮೂರನೇ ಪರಿಹಾರ, ಗುರು ಮಂತ್ರ. ಈ ಇಡೀ 5 ವರ್ಷಗಳ ಸಿನಿಮಾದಲ್ಲಿ ಗುರುವೇ ನಿಮ್ಮ ಹೀರೋ ಮತ್ತು ರಕ್ಷಕನಾಗಿರುವುದರಿಂದ ಅವನನ್ನು ಮತ್ತಷ್ಟು ಬಲಿಷ್ಠಗೊಳಿಸಿ. ಪ್ರತಿದಿನ ಬೆಳಿಗ್ಗೆ 108 ಬಾರಿ, ಅಂದರೆ 1 ಮಾಮಾಲೆ, ಗುರುವಿನ ಬೀಜ ಮಂತ್ರವನ್ನು ಜಪಿಸಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸ ಗುರವೇ ನಮಃ. ಈ ಮಂತ್ರವು ನಿಮ್ಮ ಸುತ್ತಮುತ್ತಲಿನ ಶಕ್ತಿಯನ್ನು ಎಷ್ಟು ಬಲಪಡಿಸುತ್ತದೆ ಎಂದರೆ ಯಾವುದೇ ನಕಾರಾತ್ಮಕತೆ ನಿಮ್ಮನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಹಾಗಾಗಿ ನನ್ನ ಮೀನರಾಶಿಯ ಮಿತ್ರರೇ, ಅಂತಿಮ ತೀರ್ಮಾನವೇನು? ಹೆದರುವುದನ್ನು ಬಿಟ್ಟುಬಿಡಿ. ಹೌದು, 2025ರ ಅಂತ್ಯ ಮತ್ತು 2026ರ ಆರಂಭ ಸ್ವಲ್ಪ ಭಾರವಾಗಿದೆ ಎಂದು ನಾನು ಒಪ್ಪುತ್ತೇನೆ. ಹೌದು, 2028ರ ನಂತರ ಕುಟುಂಬದಲ್ಲಿ ಸವಾಲುಗಳಿವೆ ಎಂದು ನಾನು ಒಪ್ಪುತ್ತೇನೆ. ಆದರೆ ಮಧ್ಯದ ಸಮಯ 22 ಮತ್ತು 27 ದೇವರು ನೀಡಿದ ಉಡುಗೊರೆ. ಅದು ನಿಮ್ಮ ಇಡೀ ಜೀವನವನ್ನು ಬದಲಿಸಬಲ್ಲ ಸುವರ್ಣ ಕಾಲ. ಆ ಸಮಯದ ಲಾಭವನ್ನು ಪಡೆದುಕೊಳ್ಳಿ. ನಿಮ್ಮ ಪೂರ್ಣ ಶಕ್ತಿಯನ್ನು ಅದಕ್ಕೆ ಧಾರೆ ಎರೆರಿ. ನೆನಪಿಡಿ, ಸಾಡೆ ಸಾತಿಯು ನಿಮ್ಮನ್ನು ಮುರಿಯಲು ಬರುವುದಿಲ್ಲ, ಬದಲಿಗೆ ನಿಮ್ಮನ್ನು ಪಳಗಿಸಲು ಬರುತ್ತದೆ, ನಿಮ್ಮನ್ನು ಬಲಿಷ್ಠಗೊಳಿಸಲು ಬರುತ್ತದೆ. ಚಿನ್ನವು ಬೆಂಕಿಯಲ್ಲಿ ಬೆಂದಾಗಲೇ ಅಪರಂಜಿಯಾಗುವುದು. ನಾಳೆ ನೀವು ಪ್ರಕಾಶಿಸಲು ಇಂದು ಬೆಂಕಿಯಲ್ಲಿ ಬೇಯುತ್ತಿದ್ದೀರಿ. ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇರಲಿ ಮತ್ತು ದೇವರ ಮೇಲೆ ವಿಶ್ವಾಸವಿರಲಿ. ಏಕೆಂದರೆ ಮೀನರಾಶಿಯ ಅತಿದೊಡ್ಡ ಶಕ್ತಿಯೇ ಅದರ ವಿಶ್ವಾಸ. ನೀವು ದೇವರಿಗೆ ಬಹಳ ಹತ್ತಿರವಿದ್ದೀರಿ. ಈ ಆಳವಾದ ವಿಶ್ಲೇಷಣೆ ಮತ್ತು ಸಂಶೋಧನೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನಾನು ನಿಮ್ಮನ್ನು ಹೆದರಿಸಲು ಪ್ರಯತ್ನಿಸಿಲ್ಲ, ಬದಲಿಗೆ ಸತ್ಯವನ್ನು ಹೇಳಿ ನಿಮ್ಮನ್ನು ಸಶಕ್ತಗೊಳಿಸಲು ಪ್ರಯತ್ನಿಸಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಥವಾ ಜೈ ಶ್ರೀರಾಮ್ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ಸಲ್ಲಿಸಿ. ನಾವೆಲ್ಲರೂ ಸೇರಿ ಪ್ರಭುವಿನ ನಾಮಸ್ಮರಣೆ ಮಾಡಿದಾಗ ಒಂದು ಸಾಮೂಹಿಕ ಸಕಾರಾತ್ಮಕ ಶಕ್ತಿ ನಿರ್ಮಾಣವಾಗುತ್ತದೆ. ಅದು ನಮ್ಮೆಲ್ಲರಿಗೂ ಸಹಕಾರಿಯಾಗುತ್ತದೆ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ಈ ಪಯಣದಲ್ಲಿ ಒಂದಾಗಿರಬಹುದು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಬಹಳ ಕಾಳಜಿ ವಹಿಸಿ. ಧನ್ಯವಾದಗಳು. ಶುಭಂ ಭವತು.